मानीतं सितारूढयतीश्वरं शिष्यप्रशिष्यरूपेण बोधकम्
ಇದ್ದೇನೆ. ನನ್ನ ಪತಿ ದೇವರಾಗಿ ದಿನಾಲು ಹೊಲದಲ್ಲಿ ದುಡಿದವರು ಎಷ್ಟೊಂದು ಕಷ್ಟವನ್ನು ಪಡ್ತಾರೆ. ಆ ಕಷ್ಟವನ್ನು ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂತ ನಾನಿನಲ್ಲಿ ಬೇಡ್ಕೊತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನ ಮೈದನ ಶಾಲೆಯನ್ನು ಕಲಿತು ಯಾವುದೋ ಒಂದು ನೌಕರಿ ಇಲ್ಲದ ಹಾಗೆ ತಿರುಗ್ತಾಡ ಇದ್ದಾನೆ. ಅವನಿಗೆ ಒಳ್ಳೆಯ ನೌಕರಿಯನ್ನು ಕಲಿಸಿಕೊಡು ಅಮ್ಮ ಅಂತ ನಾನಿನಲ್ಲಿ ಸೆರಗಡಿ ಬೇಡ್ಕೊತಾ ಇದ್ದೇನೆ. ಈ ನಮ್ಮ ಮನೆತನದ ಮೇಲೆ ನಿಮ್ಮ ಕೃಪೆ ಇರಲಮ್ಮ ತಾಯಿ. ನಮ್ಮೆಲ್ಲರನ್ನು ಕಾಪಾಡೋ ಬರ ನಿನ್ನನ್ನೇ ಕೂಡಿದ ತಾಯಿ, ನಿನ್ನನ್ನೇ ಮಾಡ್ತಾ ಇದ್ದೇನೆ. ನೀವು ಕೂಡ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ಕೊಡುತ್ತೇನೆ. ಪ್ರಸಾದ ತೆಗೆದುಕೊಂಡು ನನಗೆ ಆಶೀರ್ವಾದ ಮಾಡುವಿರಂತೆ. ಬನ್ನಿ. ಅಲ್ಲ ಜ್ಯೋತಿ, ಈ ದೇವತೆಯನ್ನು ಪೂಜಿಸುವ ಸಡಗರದಲ್ಲಿ ಈ ಪತಿದೇವನನ್ನೇ ಮರೆತು ಬಿಟ್ಟಿದ್ದೇನೆ. ಸ್ವಾಮಿ, ಏನು ಮಾತನಾಡ್ತಾ ಇದ್ದೀರಾ? ನೀವು ಹೇಳ್ತಿರೋ ಮಾತು ನನಗೆ ಬಂದ ಅದೇನಂತ ನನಗೆ ಬಿಡಿಸಿಬೇಡಿ. ಆ ಜ್ಯೋತಿ, ಬಿಸಿಲಲ್ಲಿ ಹಗಲಿರುಳು ದುಡಿದು ಬೇಸತ್ತಿರುವ ಈ ನನ್ನ ಮನಸ್ಸಿಗೆ ನೀನು ಆಸರೆ ಆಗಿ ನೊಂದಿರುವ ಈ ನನ್ನ ಮನಸ್ಸನ್ನು ಹಾಡಿ ತರಿಸ. ನಿಮಗೆ ಹಾಡ್ಬೇಕಂತ ಆಸೆ ಆಗ್ತಾ ಇದೆ. ಎಂದಾದರ ಪತಿದೇವರ ಮಾತನ್ನು ಮೇರುವುದಂತೆ ನಿಮ್ಮ ಇಷ್ಟದಿಂದ ಹಾಡುತ್ತೇನೆ ನನ್ನ ಪತಿದೇವರೇ. ನನ್ನ ಚೆಲುವೆ ಬಲಿಬಾ ಬಲಿ ಬಂದು ಸಿಹಿ
ಏಕಪ್ಪ ಏನಾಗಿದೆ ನಿನಗೆ? ಹುಚ್ಚನಂತೆ ಮಾತನಾಡುತ್ತಿರುವೆಲ್ಲ. ಅಣ್ಣ, ಬಡವರು ಭಕ್ತಿಯಿಂದ ದೇವರ ಕೊರಳಿಗೆ ಹೂವಿನ ಹಾರ ಹಾಕಿದರೆ, ಅದೇ ಶ್ರೀಮಂತರು ಕುತ್ತಿಗೆ ತುಂಬ ಬಂಗಾರದ ಸರ ಹಾಕಿಕೊಂಡು ಬೀಳಿಸಿದರು.
ವೈದ್ಯನ ಹಾಗೆಲ್ಲ ಆ ದೇವರ ಬಗ್ಗೆ ನಿಂದೆಯ ನುಡಿಗಳನ್ನು ಆಡಬಾರ್ದು. ನಮ್ಮಂತಹ ಬಡವರ ಮೇಲೆ ಮಾತಿನ ಒಂದು ದಿವಸ ಮಾತ್ರ ಆ ತಾಯಿ ಕಣ್ಣ ತೆರೆದೇ ತೆರೆದಿರ್ತಾಳೆ. ಅಲ್ಲಿವರೆಗೂ ನಾವು ಸಮಾಧಾನದಿಂದ ಇರಬೇಕಪ್ಪ, ಸಮಾಧಾನದಿಂದ ಇರಬೇಕು. ಅತ್ತಿಗೆ ಶ್ರೀಮಂತರು ಸೊಕ್ಕಿನಿಂದ ಮೆರೆಯುತ್ತಿದ್ದಾರೆ, ಬಡವರು ತುತ್ತು ಅನ್ನಕ್ಕಾಗಿ ಅಲಿಯುತ್ತಿದ್ದಾರೆ. ಅತ್ತಿಗೆ ಈ ಮಾತು ಸತ್ಯ. ಅತ್ತಿಗೆ ನೋಡುತ್ತಮ್ಮ, ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಆ ತಾಯಿಗೆ ನೀನು ಹುಚ್ಚನಂತೆ ಮಾತನಾಡಬೇಡ. ನೋಡು, ಆ ತಾಯಿ ನಂಬಿದವರನ್ನು ಎಂದು ಕೈ ಬಿಟ್ಟಿಲ್ಲ, ಮುಂದೆ ಕೈ ಬಿಡುವುದೂ ಇಲ್ಲ. ಆ ತಾಯಿಯ ಬಗ್ಗೆ ಅಪನಂಬಿಕೆ ಮಾಡಿದವರು ಯಾರು ಉಳಿದಿಲ್ಲ ಈ ಜಗತ್ತಿಗೆ. ನೋಡಪ್ಪ, ಅಂತ ತಾಯಿಗೆ ನಮಸ್ಕರಿಸಿ ತಪ್ಪಾಯ್ತೆಂದು ಬೇಡಿಕೊಳ್ಳಪ್ಪ ನೀನು. ಎಷ್ಟ ಕಷ್ಟ ಬಂದರೂ ಕೂಡ ಆ ತಾಯಿ ನಮ್ಮನ್ನು ಕೈ ಹಿಡಿದು ಹಿಡುತ್ತ. ಆ ತಾಯಿಗೆ ಹೀಗೆಲ್ಲ ಮಾತನಾಡೋದು ಸರಿ ಕಾಣುವುದಿಲ್ಲಪ್ಪ. ಆ ಮಾತನ್ನು ಇಲ್ಲಿಗೆ ಮರೆತು ಬಿಡು. ಮಲ್ಲ ಆ ತಾಯಿಗೆ ನಮಸ್ಕರಿಸಪ್ಪ. ನಿನಗೆ ಬೇಕಾದನ್ನು ಬೇಡಿಕೊಂಡರೆ ನಿನಗೆ ವರವನ್ನು ನೀಡುತ್ತಾಳೆ ಆ ತಾಯಿ. ಮೆಚ್ಚಿದೆ ಅತ್ತಿಗೆ ನಿನ್ನ ವಿಶಾಲವಾದ ಹೃದಯವನ್ನು. ನಿನ್ನಂತ ಅತ್ತಿಗೆಯನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ ತಮ್ಮಂದಿರನ್ನು ಅಗಲಿಸಿ ಮನೆ ಮಸಣ ಮಾಡುವ ಹೆಣ್ಣುಗಳ ಈ ಹಾಡ ಸಮಾಜ. ನೀನು ನನ್ನನ್ನ ಹೆಣ್ಣಕ್ಕಾಗಿ ಇಂಥ ಮಾತು ಹೇಳುತ್ತೀಯಲ್ಲ, ನೀನೇ ನಿಜವಾದ ದೇವತೆಯಮ್ಮ, ನಿಜವಾದ ದೇವತೆ. ನಿಜ ಜ್ಯೋತಿ, ನಿನ್ನಂತ ಒಳ್ಳೆ ಗುಣ ಎಲ್ಲ ಹೆಣ್ಣು ಮಕ್ಕಳಿದ್ದೇವೆ. ನಮ್ಮಂತೆ ಅವರು ಬಂಗಾರದ ಬಾಳನ್ನು ಬಾಳುತ್ತಿದ್ದರು. ನೋಡುತ್ತಮ್ಮ, ಇನ್ನು ಮುಂದೆ ನೀನು ನಿನ್ನ ಅತ್ತಿಗೆ ಹೇಳಿದಂತೆ ಕೇಳಿಕೊಂಡು ನಡೆಯಬೇಕು, ಆಯ್ತೇ? ಸ್ವಾಮಿ, ನಾನೇನು ಅಂತ ದೊಡ್ಡ ಸಾಹಸ ಮಾಡಿದ್ದೇನೆಂತ ನಿಮ್ಮ ತಮ್ಮನ ಎದುರಿಗೆ ಈ ರೀತಿ ನನ್ನನ್ನು ಹೊಗಳುತ್ತಾ ನಿಲ್ಲಿಸಿದ್ದೀರಲ್ಲ. ಎಲ್ಲರೂ ಮಾಡುವ ಕೆಲಸವನ್ನೇ ನಾನು ಮಾಡಿದ್ದೇನೆ. ಇದನ್ನು ತಪ್ಪಿದೆ ಸ್ವಾಮಿ. ನಿನ್ನ ಆಸೆ ಅಂತೆ ನನ್ನ ಆಸೆ ಅತ್ತಿಗೆ ಅಮ್ಮ. ಈ ಒಂದಾಗಿ ಬಾಳಿದರೆ ಈ ನಮ್ಮ ಮನೆ ಮೈಸೂರಿನ ಅರಮನೆ ಆಗು. ಆತಮ್ಮ, ನಮ್ಮ ಮನೆ ಮೈಸೂರಿನ ಅರಮನೆ ಅಂತ ಆಗಬೇಕಾದ್ರೆ ನೀನು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ನಿನ್ನ ನೌಕರಿಗಾಗಿ ನಾನು ಕೂಡಿಟ್ಟ ಹಣ ಕಳ್ಳರ ಪಾಲಾಯಿತು. ಆದರೂ ಚಿಂತೆ ಇಲ್ಲ, ನಾನು ಎಲ್ಲಿಯಾದರೂ ಕೆಲಸ ಮಾಡಿ ನಿನಗೆ ಹಣ ಕೊಡುತ್ತೇನೆ. ನೋಡುತ್ತಮ್ಮ, ನೀನು ಕಲಿತು ವಿದ್ಯಾವಂತನಾಗಿ ಕೈಯಲ್ಲಿ ನೌಕರಿಯನ್ನು ಹಿಡಿದುಕೊಂಡು ಬಂದರೆ ನಮ್ಮ ಮನೆ ಮೈಸೂರಿನ ಅರಮನೆ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲಪ್ಪ, ಯಾವ ಸಂದೇಹವೂ ಇಲ್ಲ. ಅಣ್ಣ, ತುತ್ತು ಅನ್ನಕ್ಕೆ ಗತಿ ಇಲ್ಲದ ನಮ್ಮಂತ ಬಡವರಿಗೆ ಹಣ ಎಲ್ಲಿಂದ ಬರ್ಬೇಕಣ್ಣ? ಲಂಚ ಎಂಬ 2 ಅಕ್ಷರ ಹೊಂಚು ಹಾಕಿ ಮಂಚವೇರು ಕುಳಿತಿರುವಾಗ ಭ್ರಷ್ಟಾಧಿಕಾರಿಗಳು ಅಣ್ಣ ನನ್ನನ್ನು ಇಲ್ಲಿವರೆಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದ್ದಕ್ಕೆ ನಿನಗೆ ತುಂಬಾ ಹೃದಯದ ಧನ್ಯವಾದಗಳು. ಅತ್ತಿಗೆ, ನಿಮ್ಮನ್ನು ಸಂಕಟದಲ್ಲಿ ಸಿಲುಕಿಸಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದು ಬೇಡ. ನಾನು ಅಣ್ಣನಾಗಿ ಒಕ್ಕಲಿಗನಾಗಿ ಹೊಲದಲ್ಲಿ ಕೆಲಸ ಮಾಡುತ್ತೇನೆ. ಮೈದುನ ಬೇಡ, ಸಾಕಷ್ಟು ವಿದ್ಯೆಯನ್ನು ಕಲ್ತಿದ್ಯಾ. ನೀನು ಒಂದು ದೊಡ್ಡ ಅಧಿಕಾರಿ ಆಗಬೇಕಂತ ನನ್ನ ಆಸೆ ಇದೆಯಪ್ಪ. ಎಷ್ಟೇ ಕಷ್ಟ ಬಂದರೂ ಕೂಡ ನೀನು ನೌಕರಿದಾರನಾಗಬೇಕು. ಇದೇ ನಿಮ್ಮ ಅಣ್ಣ ಅತ್ತಿಗೆರ ಆಸೆ ಆಗಿದೆ. ಅಣ್ಣ ಅಣ್ಣ ಅತ್ತಿಗೆ, ಬಡತನದಲ್ಲಿ ಬದುಕಬೇಕಾದರೆ ಈ ನಮ್ಮ ಮಣಿತನವನ್ನು ಎಲ್ಲ ಕಡೆ ಅರ್ಜಿ ಹಾಕಿ ಆ ದೇವರ ದಯೆ ಹೊಂದಿದ್ದರೆ ಕಲೆಕ್ಟ್ ಆಗಿ ಬಂದರೆ ಸಾಕು. ಈ ನಮ್ಮ ಮನೆ ಮುಂದೆ ಬಂಗಾರವಾಗಿ ಬೆಳೆಯಬೇಕು. ಆದರೆ ಮುಂದೆ ಕಲಿಯಲು ಒತ್ತಾಯ ಮಾಡಬೇಡಿ, ನಿಮಗೆ ಕೈ ಮುಗಿದು ಬೇಡ. ಆಯ್ತಪ್ಪ, ನಿನ್ನ ಇಷ್ಟದಂತೆ ಆಗಲಿ. ಆಯ್ತು. ಅಣ್ಣ ತಮ್ಮಂದಿರ ಹೀಗೆ ಮಾತನಾಡುತ್ತಾ ಇಲ್ಲಿ ನಿಲ್ಲುತ್ತಿರೋ, ಹೊರಗಡೆ ಬಂದು ಇಬ್ಬರು ಸೇರಿ ಊಟ ಮಾಡಿ ಬನ್ನಿ. ಅತ್ತಿಗೆ, ಈ ನಮ್ಮ ಮನಿತನ ಸಂತೋಷದಿಂದ ಬೆಳಗಬೇಕಾದರೆ ಒಂದು ಮಧುರವಾದ ಗೀತೆಯನ್ನು ಹಾಡಬಾರದೆ? ಸಂತೋಷದಿಂದ ಬಾಳಬೇಕಂತ ನನ್ನ ಅದು ಆಸೆ ಇದೆಪ್ಪ. ನಿನ್ನ ಬಾಯಿಂದ ಹಾಡನ್ನು ಹಾಡ್ತೇನೆ ಅಂತ ಕೇಳ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ
ಸಂತೋಷದಿಂದ ಹಾಡ್ಬೇಕೆಂಬುದು ಎಲ್ಲರ ಆಸೆ. ನಿಮ್ ಇಷ್ಟನೇ ನನ್ನ ಇಷ್ಟ. ಏನಂತೆ ಅಮ್ಮ ಇದನ್ನ? ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ನಮ್ಮ ಈ ಜೀವವಂತಾಗಲೆಂದು ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ.
ಗಳಿಸಿದ್ದಾನೆ ಗೊತ್ತಾ? ಆ ವಿರಾಜನ ಆಸ್ತಿಯನ್ನು ಹಾಕುವುದಕ್ಕಾಗಿ ನನ್ನ ಮಾತಿಗೆ ಒಪ್ಪಿಕೊಂಡು ಈ ಪತ್ರಕ್ಕೆ ಸಹಿ ಮಾಡಿಕೊಟ್ಟರೆ ಸರಿ. ಇಲ್ಲವಾದರೆ ಆ ದಂಡರಾಜ್ ಮಾಡುವನ ಈ ಜಯರಾಜ್ ಮಾಡುವನ ನಮಸ್ಕಾರ ದಣಿಗಳೇ. ತಾವು ಇತ್ತ ಕಡೆ ಆಗಮಿಸಿದ ಕಾರಣ ನೋಡಪ್ಪ, ನನ್ನ ಮಾನದಂಡರಾಜ್ ದನಿಗಳಿಗೆ ಪೆಟ್ರೋಲ್ ಬಂದು ಕಟ್ಟಿಸಲು ನಿಮ್ಮ ಆಸ್ತಿ ಬೇಕಂತೆ. ಈ ಪತ್ರಕ್ಕೆ ಸಹಿ ಮಾಡಿ ಕೊಟ್ಟರೆ ನಿಮ್ಮ ಕೈ ತುಂಬಾ ಹಣ ಕೊಡುವೆ. ಏನಂತೀರಾ? ಏ ಸಾಕಾರ, ನಮ್ಮ ಹಿರಿಯರು ಗಳಿಸಿದ ವಸ್ತುವನ್ನು ಮಾರುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಸಾಧ್ಯವಾಗದಿದ್ದರೆ ಸತ್ತು ಹೋಗುವೆ ನನ್ನ ಕೈಯಲ್ಲಿ. ಸತ್ತು ಹೋಗಲಿಕ್ಕೆ ನಾವೇನು ಷಂಡರೆಂದು ತಿಳಿದುಕೊಂಡೆಯಾ? ಬಣ್ಣ ಬಟ್ಟು ಮಗನೇ. ಬಣ್ಣ ತಿರುವಾಗಿ ನನ್ನ ಮಕ್ಕಳ ತುತ್ತು ಕೂಲಿಗೆ ಗತಿ ಇಲ್ಲದೆ ಬದುಕುವ ಬಡ ಅಧಿಕಾರಿಗಳು ನೀವು. ನಾನು ಹೇಳಿದಂತೆ ಕೇಳಿದರೆ ಸರಿ, ಇರದಿದ್ದರೆ ಹೋಗುವುದು ನಿಮ್ಮಿಬ್ಬರ ಪ್ರಾಣ ನನ್ನ ಕೈಯಲ್ಲೇ. ಪ್ರಾಣಕ್ಕೆ ಹಂಚಿ ಪಾರಾಗುವ ಹೇಡಿಗಳು ನಾವಲ್ಲ. ಕಾಲು ಕೆರೆದ ಕಂಡ ಹೊಲೆಗಳು. ಕಂಡೋಲಿಗಳ ನಿಮ್ಮಂತ ಹಿಂದೂ ಹುಲಿಗಳಿಗೆ ಹೇಗೆ ಬಲ ಬೀಸಬೇಕೆಂದು ಈ ನಾಯಕನಿಗೆ ಚೆನ್ನಾಗಿ ಗೊತ್ತು. ಹಿಂದೂ ಮಕ್ಕಳ ನಿಮ್ಮಿಬ್ಬರ ಜೀವನದ ಕಥೆ. ಹಲೋ ಮಾವ, ನಾನು ಜಯರಾಜ್ ಮಾತನಾಡುವುದು. ಹಾ, ಹೇಳು ಜಯರಾಜ್. ನೀನು ಹೇಳಿದಂತೆ ಆ ವಿರಾಜನ ಅಣ್ಣ ತಮ್ಮಂದಿರನ್ನು ಕತ್ತರಿಸಿ ಹೆಬ್ಬೆಟ್ಟಿನ ಸಹಿ ತೆಗೆದುಕೊಂಡಿರುತ್ತೇನೆ. ವೆರಿ ಗುಡ್ ಜಯರಾಜ್, ವೆರಿ ಗುಡ್. ಲೈನ್ದಲ್ಲಿರು. ಹಲೋ ಇನ್ಸ್ಪೆಕ್ಟರ್, ನಾನು ಧನರಾಜ್ ಗೌಡ ಮಾತಾಡ್ತಿರೋದು. ಹೇಳಿ ಗೌಡ್ರಿ. ಆ ಅವಿನಾಶ್ ಆಸ್ತಿಗೋಸ್ಕರ ತನ್ನ ಅಣ್ಣ ತಮ್ಮಂದಿರನ್ನ ಮರ್ಡರ್ ಮಾಡಿದ್ದಾನೆ. ಇಮಿಡಿಯೇಟ್ ಆಗಿ ಅವನನ್ನು ಅರೆಸ್ಟ್ ಮಾಡಬೇಕು. ಆಯ್ತು ಗೌಡ್ರೆ, ಇವಾಗಲೇ ಬರ್ತಾ ಇದ್ದೇನೆ. ಜಯರಾಜ್, ಹೇಳಿ ಮಾವ. ಜಯರಾಜ್, ನನ್ನ ಸೇಡಿನ ವೈರಿಗೆ ಇನ್ನೊಬ್ಬ ಶಿವಾನಂದ ಉಳಿದಿದ್ದಾನೆ. ಸಂಜನಾಳನ್ನು ನನ್ನ ಕೈಗೊಂಡೆಯನ್ನಾಗಿ ಮಾಡಿಕೊಳ್ಳಲೇಬೇಕು. ಓ ದಂಡೋತ್ತರ ಸಾಮ್ರಾಜ್ಯದಲ್ಲಿ ಸರೋವರದಲ್ಲಿ ಕಮಲದ ಹೂವಿನಂತೆ ಅರಳಿ ನಿಂತ ಸಂಜನಾಳನ್ನು ನನ್ನ ಕೈಗೊಂಡೆಯನ್ನಾಗಿ ಮಾಡಿಕೊಳ್ಳಲೇಬೇಕು. ದಂಡರಾಜ್, ನಿನ್ನ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ನಾನೇ ಈ ಊರಿನ ಲಕ್ಷ್ಮೀ ಪುತ್ರ ಎನಿಸಿಕೊಳ್ಳದಿದ್ದರೆ ನಿನ್ನ ಮೇಲೆ ಬೆತ್ತುವೆ, ನನ್ನ ಮನೆಯ ಮೇಲೆ
ನನ್ನ ತಮ್ಮಂದಿರ ಕೊಲೆ. ಅಯ್ಯೋ, ಇದೇನಿದು? ನನಗೆ ಇಂಥ ಪರಿಸ್ಥಿತಿಯನ್ನು ತಂದು ಒದಗಿದೆಯ ತಂದೆ ನನ್ನ ಪಾಲಿಗೆ. ಅಯ್ಯೋ ದೇವರೇ. ಯಾರು ಈ ಕೊಲೆ ಮಾಡಿದ್ದು ಹೇಳಮ್ಮ. ನನ್ನ ಅಣ್ಣ ತಮ್ಮಂದಿರ ಕೊಲೆ ಮಾಡಿದ ಸೇಡಿಗಾಗಿ ನಿನ್ನನ್ನು ಇದೇ ಮಚ್ಚಿನಿಂದ ಕೊಚ್ಚಿ ಹಾಕದಿದ್ದರೆ ನನ್ನ ಹೆಸರು ಅವಿನಾಶನೇ ಅಲ್ಲ. ನಾನು ಈ ಕಡೆವು ಮಾಡಿಲ್ಲ ಸರ್, ನಾನು ಮಾಡಿಲ್ಲ. ನನ್ನನ್ನು ಬಿಟ್ಟು ಬಿಡಿ ಸರ್, ನನ್ನನ್ನು ಬಿಟ್ಟು ಬಿಡಿ. ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೋರ್ಟಿಂದ ತಗೊಂಡೋಗೋಣ. ಗಾಡಿಯಲ್ಲಿ ಸರ್, ನನ್ನ ಅಣ್ಣ ತಮ್ಮಂದಿರ ಕೊಲೆ ಆದರಲ್ಲ, ಸಂಸ್ಕಾರ ಮಾಡುವಕ್ಕಾದರೂ ನನ್ನನ್ನು ಬಿಟ್ಟು ಕೆಲಸ ಮಾಡಿ 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 ಸರಿ ಕೆಟ್ಟ ಹಾಳಾಗೋಯ್ತು ನೋಡ್ರಿ. ನಾ ಗೋಣಿ ಕೆಲಸ ಮಾಡೋದಕ್ಕ ಎಷ್ಟು ಮಂದಿ ಕರೀತಾರಿ, ನಾನು ಮನಿ ಕಟ್ಬಾ ನೀನ್ ಮನಿ ಕಟ್ಬಾ ಅಂತ ಎಲ್ಲಾ ಕಟ್ಟಿಸ್ಕೊಂತಾರ. ಕಟ್ಟಿಸ್ಕೊಂಡ್ ಮ್ಯಾಗ ಪಾರ್ ಕೇಳ್ಕೊಂಡ್ಲೆ ಮಗನ ನಾಳೆ ಬಾ ಅಂತಾರೆ. ಆ ಮಂಗ್ಯಾನ ಮಕ್ಳ
ನಾ ಬಾಯನಾರ್ ಮಾಡಿದ್ ಹಂಗ ಅಂತೀನಿ. ನಮ್ಮೂರ ಜಾತ್ರೆಯಾಗ ಕಣ್ಣ ನಿನಗಾಗ ಬಿಟ್ಟ ನಿನ್ನ ಕೆಂಪನ ಆಗಲ್ಲದ ಎಲ್ಲ ಹಳೆವಾದು ಈಗೇನ ಇದ್ರ ಪಕ್ಕ ಟ್ರೆಂಡಿಂಗ್ ಇರ್ಬೇಕು. ನಾ ಯಾವಸ್ತೀನಿ ಕೇಳ ನಡುಬೂರಾಗ ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಹಳ್ಳಕ್ಕ ಹಳ್ಳ ತಂಡ ಗಾಡಕ ಹುಡುಗಿ ಬಂದರ ಬಾರ ಹಳ್ಳದ ಗಂಡ ಹುಡುಗಿ ಬಂದರ ಬಾರ ಹಳ್ಳದ ಪೊಲೀಸ್ ಇಲಾಖೆಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೇನೆ.
ಚಾಲಯಿಕೆ ಬಾರ ನೈಸ ಹೌದ ಮಾಡಿನಿ ಮನಸ ಯಾವಾಗ ಬಿದ್ದೈತಿ ಕನಸ Really? ಮಾಡಿನಿ ಮನಸ ಬಿದ್ದೈತಿ ಕನಸ ಆಡೋಣ ಭಾವನ ಸರಸ ಹರಿ ಐತಿ ನದ ಕೆಲಸ ಹುಡುಗ ನನ್ನ ಗ್ಯಾರೇಜ್ನ್ಯಾಗ ಬಿಡಬೇಡ ಗಾಡಿ ಒಳಗ ಹುಡುಗ ನನ್ನ ಗ್ಯಾರೇಜ್ನ್ಯಾಗ ಬಿಡಬೇಡ ಗಾಡಿ ಒಳಗ ದೋಸ್ತ ಬರ್ತೇನೆ ಮತ್ತು ಕಬ್ಬಿನ ಪಡವೆಲ್ಲ ಹಳೆವಾದು ಈಗೇನಾಯ್ತು ಹೋಗದ್ ನೋಡಿ ಪಿಕ್ಸ್ ಅಲ್ಲಿ ಕಂಟ್ಯಾಗ ಹೇಳು ಮಾಮ ಎಲ್ಲಿಗೆ ಗೊತ್ತಾಗಲಿಲ್ಲ ಇಲ್ಲಪ್ಪ ಎಲ್ಲಿಗೆ ಬರ್ತೇನ ಸಾಲಿ ಸಂದಾಗ ಬರ್ತೇನ ಸಾಲಿ ಸಂದಾಗ ಬುಲ್ಲ 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 ಮ್ಯಾಗಿನ ಚಿಂತೆ ನಿನಗಂತೈತಿ ಕೆಳಗಿನ ಚಿಂತೆ ಎಲ್ಲಿದ್ದೀರಪ್ಪ ಅಂತಂದ್ರೆ ಅದೇ ಮಕ್ಕೊಂದ್ರಿ ಯಬ್ಸುನ ಹಂಗಾದ್ರೆ ಅಯ್ಯಪ್ಪ ಮುರಿತೋಯಪ್ಪ ಮುರಿತ ಮುರಿತೋಯಪ್ಪ ಮುರಿದ್ರೆ ಹೆಂಗಿನ ಮುಂದೆ ಕೆಲಸ ಅಲ್ಲೆಲ್ಲ ಅಯ್ಯೋ ಯಪ್ಪ ನನ್ನ ಹಾಲಿನ ಕ್ಯಾನಿನ ಕಂಟನ ಕಿತ್ತಿರೋ ಯಪ್ಪ ಕಿತ್ತು ಕ್ಯಾನಿಲ್ಲ ಅವ್ರ ಮೇಲೆ ಅಡಿಗು ಹುಡಾ ಹುಡುಗಿ ಕಣ್ಣಿನ ಕಾಂತವೇನ ಕಣ್ಣಾಗ ಏನಾರ ಹಾಲಿಮನಿ ಸಿರ್ಕಾಸ್ ಹಾಕೊಂಡು ಕ್ವಾನ್ ಬಂದ್ ಪಟ 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 ಯಾವ ನೋಡಿ ನೀನು ಊರ್ ಹುಡುಗ ಯಾಕ ಕಣ್ಣಿಗಿನ ಕಾಣಿಸ್ತವಲ್ಲ ಬರ್ತಾ ಬರ್ತಾ ಮೇಲೆ ಬರಕತ್ತಿ ಮಗನ ಏನ್ರ ಗೌಡ್ರ ಎಮ್ಮಿ ಕಣ್ಣಾಗೇನು ಸುಸು ಮಾಡಿ ಹೇಳಬಂತ ಕಣ್ ಕಂಡಲ್ಲ ನೋಡ್ಕೊಂಡ ಬಂದೆ ನಾ ಹುಡುಗಿ ಅಲ್ಲ ನೀನ ಬಂದೆ ನಾನು ಡಗ್ ಹಾದನ್ ಬಳಕ ತಪ್ಪೈತಿ ನೀನ ಬೇಕಂತ ಬಂದ ಹಾದ ಮತ್ತೆ ನಂದೇನು ತಪ್ಪಿರ್ತದೆ ಅಂತ ಕೇಳ್ತಿಲ್ಲ ನೀನು ಸ್ವಾಟಿಗೆ ಹರದ ಊಟ ಕಾಣಿಸ್ತಾವ ಬಂದು ದಕ್ಕಂತ ಹಾದಿ ನೋಡಲ್ಲ ನನ್ನ ಹಾಲಿನ ಕ್ಯಾನಿನ ಕಂಟನಕ್ಕಿಂತ ಹಾಲಿನ ಸ್ವರಕತ್ತಾವು ಬಾಯಿಗೆ ಬಂದಂಗ ಬೈಬೇಡ ಬಾಯ್ ಬಡಿಕೆ ನಾ ಮಿಲ್ಲಾಗ ತೆಳಗ ನೋಡಿದ್ರು ಕಾಣಿಸ್ತವಲ್ಲ ನೀನ್ ಹಾಲು ತೋರೋದು ನಿನಗೇನು ಕಾಣಿಸ್ಬೇಕಪ್ಪ ಜೋಕ್ಮಾರ ಹಳೆ ಜೋಕ್ಮಾರ ಮ್ಯಾಗ ಕೆಳಗ ಯಾಕೆ ಸೋರ್ತಾವು ನನ್ನ ಹಾಲಿನ ಕೆಣ್ಣೆಗಳನ್ನ ಹಾಲು ಸಾರ್ತಾವು ಹೌದಿಲ್ಲಪ್ಪ ಹಾಲಿಗೆ ಕ್ಯಾನ್ ತೋರ್ತವಲ್ಲ ಹೌದು ನನ್ನ ಹಾಲಿನ ಕ್ಯಾನ್ಯಾಗ ಹಾಲು ಸೋರ್ತಾವು ನನ್ನ ರನ್ನ ಛೇ 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 ಕೈ ಹಾಕಿ ತೊಳೆದೇ ನಾನಾ ಕಸ ಕಸ ತಿಕ್ಕಲೇನು ಎಲ್ಲ ಮುಡ್ತಾರ ಹಳೆ ಮುಡ್ತಾರ
ಚಾಲೋ ಅದ ನಿನಗೂ ಸಣ್ಣದ ಪ್ರೇಮದ ರೋಗ ಏನದ ಕೈ ಹಾಕಿ ತಿಕ್ಕುದು ಇದ ಹಾಲಿನ ಕ್ಯಾನ್ ಕಸ 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 ಹಾಲ್ ಹಾಕಿ ನೋಡಿಲ್ಲ ಗೊಬ್ಬರದ ಹಾಕಿ ಒಮ್ಮೆ ತೊಳೆದಿ ನಾನ ಕೈ ಹಾಕಿ ಬಸ ಬಸ ತಿಕ್ಕಿ ತೊಳಿಲ್ಲ ನೀ ಸಾಕ್ ಸಾಕ್ ಹೌದೌದೌದೌದು ಕೈ ಹಾಕಿ ತಿಕ್ಕಿ ಖಾಲಿ ಕ್ಯಾನ್ ಕೊಡವ ನೀನು ಖಾಲಿ ಕ್ಯಾನ್ ತಗೊಂಡ್ ಹೋಗ್ ನಂದೇನ್ ತಲೆ ಕೆಡ್ದ ತಿಳ್ಕೊಂಡೆ ಟೆಸ್ಲಿ ಹಾಲಿನ ಕ್ಯಾನ್ ಖಾಲಿ ಕ್ಯಾನ್ ಕೊಡಲ್ಲ ಮತ್ತೇನಾರ ತುಂಬಿಸ್ಕೊಡ್ಬೇಕಾಯ್ತೇನ್ರಿ ಹುಡುಗಿ ಏ ಒಡಕ ಡಬ್ಬಿ ಅಂತವಣ ಹೆಂಗ ನನ್ನ ಹಾಲು ಚೆಲ್ಲಿದಿ ಮಗನ ಹಿಂಗ ಹಾಲು ತುಂಬಿ ಕಳಿಸ್ಬೇಕು ಏ ಹಾಲು ತುಂಬ ಕಳ್ಸಂಗಿಲ್ಲ ಅಂದ್ರೆ ಏನ್ ಮಾಡಾಕಿದ್ದೀನಿ ಆ? ಏನ್ ಮಾಡ್ತೀನಿ ಅಂತ ಕೇಳ್ದೆ ಮಗನ ನೀನ್ ಹಂಗ ಬಿಡ್ತೀನಿ ಅಂತ ತಿಳಿದೆ ಹೇಗ ಕಡಿ ಒಮ್ಮರೆ ಇನ್ನು ಮುನಿಗೆ ಬಂದಿಲ್ಲ ನಾವು ಹಂಗ ಬಿಡ್ತೀನಿ ಅಂತ ತಿಳ್ಕೊಂಡು ಏನ ನಮ್ಮ ಗೌಡ್ರಿಗೆ ಹೊಲ್ಸೆ ಬಿಡ್ತೀನಿ ಮಗನ ಯಾಕಂದ್ರೆ ನಾನು ಹಾಲು ಚೆಲ್ಲಿದಿ ಸರಳ ಆದ್ರೆ 200 ರೂಪಾಯಿ ಕೊಟ್ಟು ದಾಟ ಮಗನ ಇಲ್ಲ ಅಂದ್ರೆ ನೋಡ್ಬೇಕು ಯಪ್ಪ ಹಂಗೇನ್ರ ಮಾಡಿದ್ದಾಡ್ರಿ ಏನ್ರ ಮಾಡಿ ಸೊಂಟ ಮುಡಿಸಿ ಚಟ ಏರ್ಸ್ಬಿಟ್ಟಿದೆ ತೊಗೊಂಡ್ಬಿಡ್ರಿ ನಿಮ್ಮ ಹಾಲಿನ ರೊಕ್ಕ ತೋರಿ ರೂಪಾಯಿ ನಿಮ್ಮ ಹಾಲಿನ ರೊಕ್ಕ ಇಟ್ಕೊರಿ ಖರ್ಚಿಗಿಟ್ಟು ಬರ್ರಿ ಯಾಕಂದ್ರೆ ನನ್ನಂತ 500 ಐತಿ ಚಿಲ್ಲರಿಲ್ಲ ಎಲ್ಲಿ ನೋಟ್ ಮಾಡ್ರಿ ಕೊಟ್ಟ ನೋಟ ಅಲ್ಲ ದೋಸ್ತ 5 ನೋಟ್ ಕೊಟ್ರೆ ಹೆಂಗ್ರಿ ಎಷ್ಟು ದೊಡ್ಡದೈತ್ರಿ ನಿಮ್ಮ ಮನಸ್ಸು ಹೆಸರೇನಂತ ಪೂನ್ಸ್ರಲ್ಲ ಸ್ವಲ್ಪ ನನ್ನ ಹೆಸರು ಚಕ್ಲೇಶ ಅಂತಂದ ಹಂಗ ನಿಮ್ ಬಂತ ಅರೇ ಹುಡುಗ್ಯಾರ ಏನದಲ್ಲ ಏನಂತ ಮಾಮ ಗೋಂಡಿ ಮಾಮ ಅಂತ ಅಂದಂಗ ನಿಮ್ಮ ಹೆಸರೇನ್ರಿ ನಿಮ್ಮ ಹೆಸರೇನ್ರಿ ಮಾಡ್ಬೇಡ ಮರೆ ಬಾಳ ಸಿಟ್ಟು ಬರ್ತಾನ ನನ್ನ ಹೆಸರ ಎಲ್ಲಾರು ಪ್ರೀತಿಯಿಂದ ಗುಲಾಬಿ ಅಂತ ಕರೀತಾರ ಮತ್ತ ನನ್ನ ತಂದೆ ಗೌಡ್ರ ಮನೆಗ ಕರ್ಕೊಂಡ್ ಕೆಲಸ ಮಾಡ್ತಾನಲ್ಲ ಮಲ್ಲೇಶ ಮಗಳಂದ್ರ ಅದು ಓ ನಮ್ಮ ಕೆಲಸ ಮಾಡ್ತಾನ ಮಲೇಸಿ ಮಗಳ ಹೆಣ್ಣವ ಹೆಸರ ಬಾರಿ ಐತ್ ಬಿಡ್ರಿ ಗುಲಾಬಿ ಹೆಣ್ಣಿ ಮ್ಯಾಗ ಚಲೋ ಆತ್ ನೋಡ್ರಿ ನಮ್ ಪ್ರೀತಿಯ ಗಾನ ನಾ ಮಾಡೀನಿ ನಿನಗ ಪ್ರೀತಿಯ ಮೋಡಿ ಎಷ್ಟು ಬಾರಿ ಕಾಣಿಸ್ತೈತ್ರಿ ನೀವು ಒಟ್ಟಂತ ಸಾಡಿ ನೋಡ್ರಿ ನಾ ಹುಟ್ಟಂತ ಲಂಗದವನಿ ನೋಡಿ ಏನ್ ಮಾಡ್ತೀರಿ ನಾ ಹುಟ್ಟಂತ ಸೀರೆ ನೀವು ನೋಡ್ಬೇಕಂದ್ರ ಬಾ ಊರ್ ಹೊರಗ ತೋರಿಸ್ತೀನಿ ಅವನ ಇಡೀ ಸ್ವರ್ಗನ ತೋರಿಸ್ಬಿಡ್ತೀನಿ ನೀವು ಅಂದ್ರ ಆದ್ನಾಗ ಹೊಡಿಬೇಡ ಪಂಟ ತಿಳಿವೈತೆ ನಿನ್ನ ಬುಟ್ಟಿಯ ಕಂಠ ನೀವು ಅಂದ್ರ ಹೊಡಿ ಮತ್ತೆ ನೋಡ ಎಲ್ಲ ಮೊಮ್ಮಗಳದಂತ ಎದ್ದೈತಿ ಸಾರಿ ಅಣ್ಣತಮ್ರ ಅಣ್ಣತಮ್ರದಂತ ಎದ್ದೈತಿ
ಅಲ್ಲಿ ಆನೆ ತಪ್ಪಿಸ್ಕೊಂಡ್ ಬಂದಿನಿ ಇನ್ನೊಂದು ನಾ ಯಾವ ಎತ್ತಿ ಬರ್ಕೊಂಡು ನಿಂತು. ಮಂದಿ ಅನ್ನೋಂಗಿಲ್ಲ ಮಕ್ಕಳು ಅನ್ನಂಗಿಲ್ಲ ಈಗ ತೆಕ್ಕಿ ಬಿಡ್ಕೊಂಡು ನಿಂತು ಏನ್ ಮಾಡಕ್ಕೆ ನೀವು ಕೇಳ್ರಿ ಅದಾವ ಇಲ್ಲ ಮಾಡ ಮರಿದೆ ಅಂತೀನಿ ಬಂದು ರಸ್ತೆದಾಗ ಚಲೋ ತೋರಿಸ್ತಿರಲ್ಲ ನಿಂದು ಮೌತಿನ ಯಪ್ಪ ನಾನು ನಿನ್ನ ಮಗಳ ಗುಲಾಬಿ ಹೇಳ್ಕೊಂಡಲ್ಲವ ನಿನ್ನ ಹಾಲ್ಕೋದೋ ಜಮದಗ್ನಿ ನಿನ್ನ ಹಾಲ್ಕೋದೋ ಇನ್ನೊಂದು ಯಾಕೆ ಬಿಟ್ಟಿ ಗೋವಿಂದ ಗೋವಿಂದ ನೋಡ್ರಿ ಬಾಳೆವು ಗಚ್ಚಿಗೊಮ್ಮೆ ನಾವು ಗೋವಿಂದ ಅನ್ನೋದಾತು ಯಾಕಂದ್ರೆ ಈ ನನ್ನ ಮಗಳು ಗುಲಾಬಿ ಹಿಡಿದು ಒಂದು ದೊಡ್ಡ ತಪ್ಪಾಗಿತ್ತು ಅಂದ ಅಲ್ವಾ ಮಗಳ ಗೌಡ್ರ ಮನೆಗೆ ಹೋಗಿ ಹಾಲು ಕೊಟ್ಟ ಬಾ ಅಂತಂದ್ರೆ ಈ ಮಗನ ಜೋಡಿ ಈ ದಾರಿ ಹಬ್ಬ ಮಾಡಾಕತ್ತೀನಿ ನಾವು ಹಬ್ಬ ಮಾಡಿ ನಾ ಏನ್ ಮಾಡ್ಲು ಯಪ್ಪ ನಾನೇನ್ ನ್ಯೂಸ್ ಅಂತ ತಿಳ್ಕೊಂಡೆ ಏನಿನ ಯಪ್ಪ ಇವ ಯಾರಂತ ಮಾಡಿ ಕಾಸ ಕಾಸ ನನ್ನ ಸ್ವಾದ ನಿನ್ ಲವರ್ ಮೇಲೆ ಅನಿಗೂ ಏನ್ರಿ ಮಾವರ ತಣ್ಣಗಾಗಿರೇನ್ರಿ ಎಲ್ಲಿ ತನಗಪ್ಪ ಎಲ್ಲಿ ಬೇಕಾದಲ್ಲ ಉರ್ಯಾಕತ್ತಿ ಏನ್ ಚಂದ ಜಾಡಿಸ್ತೀರಿ ನೀವು ಬೆಟ್ರ ಬೆಳತನಕ ಜಾಡಿಸ್ತೇನೆ ನಾ ಏನು ಎಬಸಕ ಬಂದಿನಿ ಬೆಳತನಕ ಎಬಸ್ತೀನಿ ಸದ್ಲೆ ಬಿಡಂಗಿಲ್ಲ ಮಾವರ ನಮಸ್ಕಾರ ರೀ ಮಾವರ ನಿಮ್ ಮಗಳ ಹಿಂಗ ಆಶ್ ಬಂದ್ಲಾರಿ ನಾವ ಹಿಂಗ ಆಶ್ ಬಂದ್ರಿ ನಿಮ್ ಮನ್ಯಾಗ ತುಕ್ಕಿತ್ತಂತ ಮೆತ್ತದೈತೆ ಅಂತ ಹೇಳಿಲ್ಲ ಅದ ಮಾತಾಡ್ಕೊಂಡ್ ನಿಂತಿದ್ರಿ ಅಲ್ಲಿ ಹೇಳಿದವ್ರ ಅಲ್ಲೋ ಈ ನಡು ರಸ್ತೆ ಯಾಕೆ ನಿಲ್ಬೇಕು ನಮ್ದೊಂದು ಬೆಡ್ರೂಮ್ ಐತಪ್ಪ ಆ ಬೆಡ್ರೂಮ್ನಾಗ ಹೋಗ್ಬೇಕು ಇಬ್ರು ಕುತ್ಕೋಬೇಕು ಮತ್ತೆ ಕದ ಹಾಕ್ಬೇಕು ಅದಕ್ಕೊಂದು ಚಿಲಕ ಐತಿ ಚಿಲಕಕ್ಕೆ ಏನ್ರ ಸಿಗ್ಲಿಲ್ಲ ಅಂತಂದ್ರ ನಿನ್ನ ಮುರುಕ್ ತ್ಯಾಪಿ ಕೂಟ ಐತಲ್ಲ ಆ ಕೂಟ ಜಡಿಬೇಕು ಮಗನ ಅವಾಗ ಇಬ್ರು ಕುತ್ಕೊಂಡು ಕಾಚು ಕೂಚು ಕಾಚ ಕಾಚು ಕೂಚು ಕಾಚ ಚಲೋ ಮಾಡ್ಬೇಕು ಗುಮ್ರ ಸಂದೆ ಹಾಕಿ ಗುಮ್ರ ಮತ್ತೆ ಕಾಚು ಕೂಚು ಆಗಿಂದ ಆ ನಂತರ ಗೋಮ್ರ್ಯೋ ಅಂದ್ರ ಫುಲ್ ಸರ್ವಿಸ್ ಆಗೈತೆಪ್ಪ ನಿನಗೆ ದೊಡ್ಡ ಆತ್ಮ ನಿಂದು ಫುಲ್ ಹವಾನ ತಡ್ರಿ ಮಾವ್ರ ಬಾಯಿ ಬಂದಂಗೆ ಯಾಕೆ ಬೈತೀರಿ ಅಲ್ರಿ ನೀವು ಮಾನ್ಯ ನಮ್ಮ ಮನೆಗೆ ಬಂದ್ಯಾ ನಮ್ಮ ಮನೆಗೆ ಬರುವತ್ನಾಗ ನಮ್ಮ ಅಪ್ಪ ನೀವು ಬಂದ ನಮ್ಮ ಅವಾಗ ನಮ್ಮ ಅಪ್ಪಗ ಬಿಡಿ ಕೇಳಿದ್ರಿ ಅದನ್ನ ನೀವು ಸೇರ್ಕೊಂಡ ಬಂದ್ರಿ ಅಂದ್ಮ್ಯಾಗ ನಮ್ಮ ಅಪ್ಪಗ ನೀವು ಒಳ್ಳೆ ಆದ್ರ ನನ್ಮಗ್ ನೀವೇನ್ ಹಾಕಿರಿ ಮಾವಕ್ಕಿಲ್ಲ ತಮ್ಮ ನಾ ಮಾವಕ್ಕಿಲ್ಲ ಮತ್ತ ನಿಮ್ ಮಗಳಿಗೆ ನಾ ಏನ್ ಹಾಕಿನ್ರಿ ಪೂರ ಬಡಿಗೆ ಕಾಯಿ ಹಾಕಿಲ್ಲ ನೀನ ಮತ್ತ ನಮ್ಮ ಹೆಂಡತಿ ಜೋಡಿ ನಾವ್ ಮಾತಾಡ್ಕೊಂತಾರ ನಿಮ್ದೇನ್ ಗಂಟ ಖರ್ಚ್ರಿ ಯಪ್ಪ ಮಾವನ ಜೋಡಿ ಮನಸ್ಸಿನಿಂದ ಮಾತಾಡಿದ್ರೆ ನೀ ಯಾಕೆ ಟೆನ್ಷನ್ ಮಾಡ್ಕೊಳಕತ್ತೀಯಪ್ಪ ಸುಮ್ಮನೆ ಅಂದ್ರು ನೀನ್ ನೋಡ್ ಸುಮ್ಮನೆ ಅಂದ್ರ ಲೇ ಹಿಡಕಾದ ಎಮ್ಮೆ ಅಂತವಣ ಏನೋ ರೂಢಿ ಒಳಗ್ ಮಾಡಿ ನಿಮ್ಮ ಮಾವನ ನಿಮ್ಮ ಅಪ್ಪನ ಮಾವ ಅಂತಂದ್ರ ಅದನ್ನ ಶುರು ಹಚ್ಕೊಂಡ್ಬಿಟ್ಟೆ ಲೇ ಮಗನ ಈ ಕೊಡಿಲ ಮಗನ ಏರ್ಸ್ಬಾರ್ ಜಾಗದಾಗ ಏರ್ಸಿನ ಮಗನ ಮಣಿತನ ಹೈಕೊಂತದಿ ಮಗನ ನೂರು ಪೂರ ಐತ್ ಮೊದ್ಲ ನಮ್ಮ ಅಪ್ಪನ ಕೊಡಿ ಮಾಡ್ಬೇಕ ಐತಿ ಪೂರ ಐತೊಳಗ ಮೊದ್ಲ ಚೂಪ್ ಐತ್ ನಮ್ಮ ಅಪ್ಪನ ಕೊಡಿ ಮುಂದದ ಯಪ್ಪ ಪಾಪ ಮಾವನ್ ಯಾಕೆ ಬೈಯಾಕತ್ತಿದ್ಯೋ ಯಪ್ಪ ಅವೇನು ಮಾಡ್ಬಾರ್ದ ಮಾಡ್ಯಾನ ಎಲ್ಲಾರು ಮಂದಿ ಮಾಡೋದ ಅವನು ಮಾಡ್ಯಾನ ಯಪ್ಪ ನಿಮ್ ಮುಂದೆ ನಾ ಹಿಂದೆ ಬರ್ತೇನೆ ಸಟ್ಟ ಮನಿ ಬಾ ಈ ನನ್ನ ಮಗ ಇಲ್ಲಿ ರಸ್ತಾದಾಗ ಸಂಖ್ಯಾಬಲ ಚಲೋ ಮಾಡ್ತಾನ ಇಲ್ಲಪ್ಪ ನಿಮ್ ಮುಂದೆ ನಾ ಹಿಂದೆ ಸಣ್ಣಗೆ ಬರ್ತೀನಿ ಮಾವ್ರ ಯಾರು ಬೇಡ ಅಂತಾರ ನಿಮ್ ಮಗಳ ಕರ್ಕೊಂಡು ಏನ್ ಇಲ್ಲೇನ ಕಬಡ್ಡಿ ಆಡಕತ್ತಿಲ್ಲ